ಇಲ್ಲಿ ನಾನು ನೋಡಿ ಸಾರಿಗೆ ಈ 3 ಮಾವಿನ ಹಣ್ಣನ್ನು ಇವಾಗ ತಗೊಳ್ತಾ ಇದ್ದೀನಿ. ಹೇಗೆ ಸಾರು ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ. ಈ 3 ಮಾವಿನ ಹಣ್ಣಿನ ಒಂದು ಸಾರು ಮಾಡ್ತೀನಿ. ಇದನ್ನೀಗ ನೋಡಿ, ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಮಾವಿನ ಹಣ್ಣಿನ ಸಾರಿಗೆ ಮಾವಿನ ಹಣ್ಣನ್ನು ಹೀಗೆ ಕಟ್ ಮಾಡಿ ಹಾಕಬೇಕು ನೋಡಿ. ಬೇಕಿದ್ರೆ ನಿಮಗೆ ಇದನ್ನು 2 ಪೀಸ್ ಮಾಡ್ಬೋದು. ಹೀಗೆ ಮಾವಿನ ಹಣ್ಣಿನ ಸಾರಿಗೆ ನಾವು ಹೀಗೆ ಮಾವಿನ ಹಣ್ಣನ್ನು ಕಟ್ ಮಾಡ್ತೀವಿ. 1-2 ಭಾಗ ತೆಗೆದು ಆಮೇಲೆ ಹೀಗೆ ಇದಕ್ಕೆ ಮಸಾಲೆ ಹೇಗೆ ಯಾವುದೆಲ್ಲ ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಮಾವಿನಕಾಯಿ ಸಾರಿಗೆ ನಾನು ತೆಗೆದಿಟ್ಟ ಸಾಮಗ್ರಿಗಳು ನೋಡಿ, 1 ಬ್ಯಾಡಗಿ ಮೆಣಸು, 8, 2 ಗುಂಟೂರು ಮೆಣಸಿನಕಾಯಿ, ಇದು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ. ಹಾಗೆ ಧನಿಯಾ ಬೀಜ, ಕರಿಬೇವು ಸೊಪ್ಪು, ಆಮೇಲೆ ಮೆಂತ್ಯ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಇದಿಷ್ಟನ್ನು ಕೂಡ ನಾನು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ. ಸಾಸಿವೆಯನ್ನು ಹುರಿದಿಲ್ಲ, ಹಸಿ ಚಿಕ್ಕ ಸಾಸಿವೆ 1 ಅರ್ಧ ಸ್ಪೂನ್ ತಗೊಂಡಿದ್ದೇನೆ. ಆಮೇಲೆ ಮೆಂತ್ಯ ಕೂಡ ಹುರಿದಿಟ್ಟಿದ್ದೀನಿ. 1 ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 1 ಸಣ್ಣ ಕಪ್ಪು ತೆಂಗಿನ ತುರಿ. ಇದನ್ನೆಲ್ಲ ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹುಣಸೆಹಣ್ಣು ಇಷ್ಟು ಸಾಕು. ಎಷ್ಟೇ ಸ್ವೀಟ್ ಮಾವಿನ ಹಣ್ಣಾದರೂ ಸ್ವಲ್ಪ ಹುಳಿ ಇದ್ದೇ ಇರುತ್ತೆ ಅದರಲ್ಲಿ. ಇಷ್ಟು ಸಾಕು. ಅರಿಶಿನ, ಈಗ ನೀರು ಹಾಕಿ ರುಬ್ಕೊಂಡು ಬರಬೇಕು. ಹಣ್ಣು ಅಂತೇಳಿ ನಾನು ಎಕ್ಸ್ಟ್ರಾ ಇನ್ನೊಂದು ಆ್ಯಡ್ ಮಾಡಿದೆ 4 ಇರಲಿ ಅಂತ, ಯಾಕೆಂದರೆ ಮಸಾಲೆ ಜಾಸ್ತಿ ಇತ್ತು. ಇವಾಗ ಇದಕ್ಕೆ ಮಸಾಲೆ, ರುಬ್ಬಿದ ಮಸಾಲೆ ಹಾಕ್ತಾಯಿದ್ದೀನಿ. ಇನ್ನು ನೀರು ಹಾಕಬೇಕು. ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕಷ್ಟು ನೀರು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಈಗ ಉಪ್ಪು ಆ್ಯಡ್ ಮಾಡಬೇಕು. ಈ ಮಸಾಲೆಯಲ್ಲಿ ನಮ್ಮ ಮಾವಿನ ಹಣ್ಣು ಕುದಿಬೇಕು. ಈಗ ನೋಡಿ, ಮಾವಿನ ಹಣ್ಣಿನ ಸಾರು ಚೆನ್ನಾಗಿ ಕುದೀತಾ ಇದೆ. ಮಾವಿನ ಹಣ್ಣು ಬೇಯ್ತಾ ಇದೆ. ಚೆನ್ನಾಗಿ ಬೆಂದ ಮೇಲೆ ಒಂದು ಒಗ್ಗರಣೆ ಹಾಕಬೇಕು ಇದಕ್ಕೆ. ಈಗ ಕುದಿಯುವಾಗ ಒಂದಿಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಮಾವಿನ ಹಣ್ಣಿನ ಸಾರಿಗೆ. ಈ ಸ್ವೀಟು ಕೂಡ ಇರಬೇಕು. ಆಮೇಲೆ ಬೇಡ ನೋಡಿ, ಬೆಲ್ಲ ಎಲ್ಲ ಫುಲ್ಲು ಕರಗಬೇಕು. ಕರಗಿದ ಮೇಲೆ ಒಗ್ಗರಣೆ ಕೊಟ್ಟರೆ ಮುಗಿದೋಯ್ತು. ಈಗ ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪು ಹಾಕೋಣ. ಕೊನೆಯಲ್ಲಿ ಬ್ಯಾಡಗಿ ಮೆಣಸು ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡಬೇಕು. ನೋಡಿ, ನಮ್ಮ ಮಾವಿನ ಹಣ್ಣಿನ ಸಾರು ರೆಡಿ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಒಳ್ಳೆ ಟೇಸ್ಟ್.